ಚಂದ್ರಗ್ರಹಣ ಇವತ್ತು ನಡೀತಾ ಇದೆ. ಈಗಾಗಲೇ ಆರಂಭ ಆಗಿದೆ. ಧರ್ಮಸ್ಥಳದಲ್ಲೂ ಕೂಡ ಗ್ರಹಣ ಕಾಲದ ಬಾಗಿಲು ದೇಗುಲ ಬಾಗಿಲು ಬಂದ್ ಆಗ್ತಾ ಇದೆ ಧರ್ಮಸ್ಥಳ ಸ್ವಾಮಿಗೆ. ಸೊ ಈಗಾಗಲೇ ಪೂರ್ಣ ಸ್ಪರ್ಶ ಆಗಿದೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ವರ್ಷದ ಖಗ್ರಾಸ ರಕ್ತ ಚಂದ್ರಗ್ರಹಣಕ್ಕೆ ಭಾರತದಲ್ಲಿ ಕ್ಷಣಗಣನೆ ಆರಂಭ ಆಗಿದೆ. ಆದರೆ ಈಗ ಬೇರೆ ದೇಶಗಳಲ್ಲಿ ಈಗಾಗಲೇ ಆರಂಭ ಆಗಿರುವಂಥದ್ದು. ಕೆಲ ಭಾಗಗಳಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಗ್ರಹಣ ಗೋಚರ ಆಗ್ತಾ ಇದೆ. ತಿಂಗಳ ಅಂತರದಲ್ಲಿ ಸಂಭವಿಸ್ತಾ ಇರುವಂತಹ ಎರಡನೇ ಗ್ರಹಣ ಇದು. ಕ್ಯಾಲಿಫೋರ್ನಿಯಾದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕ್ಯಾಲಿಫೋರ್ನಿಯಾದಲ್ಲಿ ಈಗಾಗಲೇ ಗ್ರಹಣ ಆರಂಭ ಆಗಿದೆ. ನಭೋಮಂಡಲದ ಕೌತುಕ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕ್ಯಾಲಿಫೋರ್ನಿಯಾದ ದೃಶ್ಯ ಇದು. ಭಾರತದಲ್ಲಿ ಸಂಜೆ 6:47 ಕೂಡ ಚಂದ್ರಗ್ರಹಣ ಗೋಚರ ಆಗತ್ತೆ. ಹೋಳಿ ಹುಣ್ಣಿಮೆಯಂದೇ ಖಗ್ರಾಸ ಚಂದ್ರಗ್ರಹಣ ಬರ್ತಾ ಇರೋದು. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ಕ್ಯಾಲಿಫೋರ್ನಿಯಾದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕ್ಯಾಲಿಫೋರ್ನಿಯಾದಲ್ಲಿ ಈಗಾಗಲೇ ಚಂದ್ರಗ್ರಹಣ ಆರಂಭ ಆಗಿದೆ. ಕೊನೆಯ 20 ನಿಮಿಷಗಳ ಕಾಲ 6:20 ವೇಳೆಗೆ ಭಾರತದಲ್ಲೂ ಕೂಡ ಚಂದ್ರಗ್ರಹಣ ಗೋಚರ ಆಗುತ್ತೆ. ಸೊ ಈಗಾಗಲೇ ಕ್ಯಾಲಿಫೋರ್ನಿಯಾದಲ್ಲಿ ಆರಂಭ ಆಗಿರೋದು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಆಕಾಶದಲ್ಲಿ ಉಂಟಾಗಿರುವಂತಹ ಖಗೋಳ ಕೌತುಕದ ದೃಶ್ಯಗಳು. ಇನ್ನು ಈ ರಕ್ತ ಚಂದ್ರಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ತಮಂಗಲ ತಜ್ಞರಾಗಿರುವಂತಹ ವೆಂಕಟ ಕೃಷ್ಣಾಚಾರ್ಯರು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಜನನ ಮರಣಗಳನ್ನು ನಾವು ಯಾರು ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಈ ಗ್ರಹಣದ ಕಾಲದಲ್ಲಿ ಏನಾದರೂ ಸಂತಾನ ಉತ್ಪತ್ತಿ ಆಯಿತು ಅಥವಾ ಜೀವ ಹೋಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅನೇಕ ದುಃಖ ದುಮ್ಮಾನಗಳು ಹರಿದು ಬರುತ್ತೆ ಅಂತ ಹೇಳ್ತಾರೆ. ವ್ಯಾಧಿ ಕಷ್ಟಂಚ ದಾರಿದ್ರ್ಯಂ. ಹಾಗಾಗಿ ರೋಗ ರುಜಿನಗಳಾಗಬಹುದು, ಕಷ್ಟ ಕಾರ್ಪಣ್ಯಗಳಾಗಬಹುದು, ದುಃಖ ದುಮ್ಮಾನಗಳಾಗಬಹುದು. ಇದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಜನನವಾದರೂ ಅಥವಾ ಮರಣಾದಿಗಳು ಸಂಭವಿಸಿದರೂ ದೋಷಗಳನ್ನು ಹೇಳ್ತಾರೆ. ಹಾಗಾದರೆ ನಮಗೊಂದು ಸಂದೇಹ ಬರುವಂತಹದ್ದು, ಈ ಗ್ರಹಣ ಅಂದರೆ ಏನು, ಜೊತೆಗೆ ಗ್ರಹಣದ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತಹ ವಿಷಯಗಳಾದರೂ ಏನು ಅನ್ನುವಂಥದ್ದನ್ನು ಪ್ರಧಾನವಾಗಿ ನಾವು ತಿಳಿದುಕೊಳ್ಬೇಕು. ಸೂರ್ಯಗ್ರಹಣ, ಚಂದ್ರಗ್ರಹಣ ಅನ್ನುವಂತಹದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂತಹದ್ದೇ. ಆದರೆ ಆ ಸಂದರ್ಭಗಳಲ್ಲಿ ಹೇಳುವಾಗ ಸಮುದ್ರ ಸ್ನಾನ ಫಲಾವಾಪ್ತ್ಯರ್ಥಂ ಅಂದರೆ ಗ್ರಹಣದ ಕಾಲದಲ್ಲಿ ಎಲ್ಲಿ ಗೋಚರಕ್ಕೆ ಬರುತ್ತೋ ಅಂತಹ ಕಡೆಗೆ ಎಲ್ಲ ಋಷಿಮುನಿಗಳೂ ಕೂಡ ಹೋಗಿ ಆ ಸಂದರ್ಭದಲ್ಲಿ ಸಮುದ್ರ ಸ್ನಾನ, ನದಿ ಸ್ನಾನ, ಬಾವಿ ಇತ್ಯಾದಿಗಳ ಸ್ನಾನಗಳನ್ನು ಆಚರಣೆ ಮಾಡಿ ಸಾಧನೆಯ ಪಥದಲ್ಲಿ ಸಾಗ್ತಾ ಇರುವಂತಹವರು ಅನೇಕರಿದ್ದಾರೆ. ನಾವೂ ಕೂಡ ಗ್ರಹಣದ ಕಾಲದಲ್ಲಿ ಏನು ಸಾಧನೆಯನ್ನು ಮಾಡ್ತೇವೆ ಅದು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡುತ್ತೆ. ಅಲ್ಲಿ ಹೇಳ್ತಾರೆ, ಯಾರ್ಯಾರು ಮಾಡಬೇಕು ಹಾಗಿದ್ದರೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಗ್ರಹಣದ ಆಚರಣೆಯನ್ನು ಮಾಡಲೇಬೇಕು. ರಜಸ್ವಲೆಯಾದವರು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಲೇಬೇಕು. ಅಲ್ಲಿ ಹೇಳ್ತಾರೆ, ತಾವದೇವ ವೇತ್ಶುದ್ಧಿ. ನಾವು ಗ್ರಹಣದ ಕೆಲವರು ಹೀಗೂ ಮಾಡ್ತಾರೆ, ಗ್ರಹಣ ಬಂದ ಗ್ರಹಣ ಹಿಡಿದಿದೆ ಅಂತ ಹೇಳಿ ಸ್ನಾನ ಮಾಡಿಬಿಡ್ತಾರೆ. ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡೋದೇ ಇಲ್ಲ. ಹಾಗೆ ಮಾಡಬಾರ್ದು. ಗ್ರಹಣ ಹಿಡಿದ ಮೇಲೆ ಹೇಗೆ ಸ್ನಾನ ಮುಖ್ಯವೋ, ಗ್ರಹಣ ಬಿಟ್ಟ ಮೇಲೆ ಪೂರ್ಣ ಚಂದ್ರನನ್ನು ಅಥವಾ ಸೂರ್ಯನನ್ನು ನೋಡಿ ಸ್ನಾನ ಮಾಡಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ಅಲ್ಲಿ ಹೇಳ್ತಾರೆ, ಮುಚ್ಚಮಾನೇ ಭವೇದ್ದಾನಂ. ಆ ಗ್ರಹಣದ ಕಾಲದಲ್ಲಿ ಅನೇಕ ವಿಧಿವಿಧಾನಗಳನ್ನು ಹೇಳ್ತಾರೆ. ಪ್ರಧಾನವಾಗಿ ನಮಗೆ ಬರ್ತಾ ಇರತಕ್ಕಂತಹದ್ದು ನಾಳದ್ದು ಈ 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು
2026 ಮಂಗಳವಾರ ಪುಬ್ಬಾ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನಿಗೆ ಕೇತುಗ್ರಸ್ತ ಪೂರ್ಣಗ್ರಾಸ ಗ್ರಸ್ತೋದಯ ಗ್ರಹಣ ಸಂಭವಿಸ್ತಾ ಇದೆ. ಗ್ರಹಣ ಅಂತ ಹೇಳಿದ್ರೇ ಹಿಡಿಯೋದು ಅಂತ ಅರ್ಥ. ಗೃಹ್ಯತೆ ಅನಯ ಇತಿ ಗ್ರಹಣಂ. ಆದ್ದರಿಂದ ಕೇತು ಮತ್ತು ಚಂದ್ರನು ಒಂದೇ ಪಂಥದಲ್ಲಿ, ಸೂರ್ಯ ಸಿದ್ಧಾಂತದಲ್ಲಿ ಬೃಹಜ್ಜಾತಕಾರರಾಗಿರತಕ್ಕಂತಹ ವರಾಹಮಿಹಿರಾಚಾರ್ಯರು ಸೂರ್ಯ ಸಿದ್ಧಾಂತದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಆ ಕ್ರಾಂತಿ ವೃತ್ತದಲ್ಲಿ ಒಂದೇ ಥರದಲ್ಲಿ ಬರುವಾಗ ಏನು ಛಾಯೆ ಬೀಳುತ್ತೆ ಅದನ್ನೇ ಗ್ರಹಣ ಅಂತ ಕರೀತೇವೆ. ಸೈಂಟಿಸ್ಟು ಅದನ್ನು ಒಪ್ಪಿಕೊಂಡಿದ್ದಾರೆ, ಅದನ್ನು ಮತ್ತು ಅದು ಬೇರೆ ವಿಷಯ. ಆದರೆ ಈ ಏನು ನಾಳದ್ದು ಸಂಭವಿಸ್ತಾ ಇದೆ ಅದನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದಾಗ ಗ್ರಹಣ ಸ್ಪರ್ಶ ಆಗುವುದು. ನಾನು ಆಗಲೇ ಒಂದು ಮಾತು ಹೇಳಿದೆ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ. ಅಂದರೆ ನಮಗೆ ಯಾವಾಗ ಚಂದ್ರ ಕಾಣಕ್ಕೆ ಸಿಗುತ್ತಾನೆ ಆಗಲೇ ಅವನಿಗೆ ಗ್ರಹಣ ಸಂಭವಿಸಿ ಆಗಿರುತ್ತೆ. ಹಿಡಿದಂತಹ ಅಥವಾ ಗ್ರಹಣ ಹಿಡಿದಿರತಕ್ಕಂತಹ ಚಂದ್ರನನ್ನೇ ನಾವು ಕಾಣ್ತೇವೆ. ಅದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೀತೇವೆ. ಚಂದ್ರನ ಉದಯ ಆದ ಮೇಲೆ ಗ್ರಸ್ತವಾಯಿತು ಅಂತ ಆದರೆ ಬರೀ ಗ್ರಹಣ. ಇದು ಗ್ರಸ್ತೋದಯ ಚಂದ್ರಗ್ರಹಣ. ಉದಯ ಆಗಬೇಕಾದ್ರೇ ಹಿಡಿದಿರ್ತಾನೆ. ಆದ್ದರಿಂದ ಗ್ರಹಣ ಸ್ಪರ್ಶ ಆಗುವಂತಹದ್ದು ಮಧ್ಯಾಹ್ನ 3:19 ಗ್ರಹಣದ ಮಧ್ಯಕಾಲ ಸಾಯಂಕಾಲ 5:04. ರವಿ ಅಸ್ತ ಆಗುವಂತಹದ್ದು 6:31. ಚಂದ್ರನ ಉದಯ ಆಗುವಂತಹದ್ದು 6:31. ಗ್ರಹಣ ಬಿಡುವಂತಹ ಕಾಲ ಏನಿದೆ ಅದು 6:47 ಮೋಕ್ಷ ಆಗುತ್ತೆ. ಹಾಗಾದರೆ ಇದನ್ನು ಹೇಗೆ ಆಚರಣೆಯನ್ನು ಮಾಡಬೇಕು? ನಾನು ಆಗಲೇ ಹೇಳಿದೆ, ಈ ಗ್ರಹಣ ಅನ್ನೋದು ದೊಡ್ಡ ಪರ್ವಕಾಲ. ಆದ್ದರಿಂದ ಸಮುದ್ರ ಸ್ಥಾನ, ನದಿ ಸ್ಥಾನ ಇತ್ಯಾದಿಗಳನ್ನು ಮಾಡಿಕೊಂಡು ನಮ್ಮ ಸಾಧನೆಯನ್ನು ನಾವು ಮಾಡಿಕೊಳ್ಳುವಂತಹ ಸಮಯ. ಮಧ್ಯಾಹ್ನ 3:19 ಗ್ರಹಣ ಪ್ರಾರಂಭವಾದರೂ ನಾವು ಆ ಸಮಯಕ್ಕೆ ಸ್ನಾನ ಮಾಡಿದರೆ ಬರೋದಿಲ್ಲ. ಗ್ರಹಣ ಹಿಡಿದಿರತಕ್ಕಂತಹ ಚಂದ್ರನನ್ನು ಕಾಣಬೇಕು, ಕಂಡು ಸ್ನಾನ ಮಾಡಿ ನಮ್ಮ ಸಾಧನೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಬೇಕು. ಆನಂತರ ಬಿಟ್ಟಿರತಕ್ಕಂತಹ ಚಂದ್ರನನ್ನು ಕಂಡು ಮೋಕ್ಷ ಸ್ನಾನವನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಆ ಪ್ರದೇಶ, ಬೇರೆ ಬೇರೆ ಊರುಗಳಲ್ಲಿರ್ತಕ್ಕಂತಹ ಅನೇಕರು ಇದ್ದೀರಿ, ಆಸ್ತಿಕ ಬಂಧುಗಳು. ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯ ಅಸ್ತಮದ ನಂತರ ಎಲ್ಲವನ್ನೂ ಕೂಡ ಸ್ನಾನಾದಿಗಳನ್ನು ಗ್ರಹಣ ಹಿಡಿದಿರತಕ್ಕಂತಹ ಚಂದ್ರನನ್ನು ಕಂಡು ಸ್ನಾನ ಮಾಡಿ ಆಚರಣೆಯನ್ನು ಮಾಡಬೇಕು. 6:47 ಮತ್ತೆ ಪೂರ್ಣ ಚಂದ್ರನನ್ನು ಕಾಣುತ್ತೇವೆ, ಕಂಡು ಮತ್ತೆ ಮೋಕ್ಷ ಸ್ನಾನವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಹೋಮಾದಿಗಳನ್ನೆಲ್ಲ ನಡೆಸುವಂತಹ ಕ್ರಮ ಇದೆ. ಆದರೆ ಮೋಕ್ಷ ಸ್ನಾನ ಆದ ಮೇಲೆ ದಾನವನ್ನು ಮಾಡಬೇಕು. ಹಾಗಾದರೆ ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ ಇತ್ಯಾದಿಗಳು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.